ಆದ್ದರಿಂದ ಟ್ಯುಟೋರಿಯಲ್ ಸೆಷನ್ಗೆ ಸ್ವಾಗತ. ಇಂದಿನ ಅಧಿವೇಶನದಲ್ಲಿ ನಾವು ಆರ್ಎನ್ಎ ಮಧ್ಯಸ್ಥಿಕೆಯ ಪ್ರೋಟೀನ್ ಸಂಶ್ಲೇಷಣೆಯ ವಿಷಯಗಳನ್ನು ನೋಡಲಿದ್ದೇವೆ. ಆದ್ದರಿಂದ ನಾವು ಮೊದಲ ಪ್ರಶ್ನೆಯಿಂದ ಪ್ರಾರಂಭಿಸೋಣ. ಮೊದಲ ಪ್ರಶ್ನೆಯೆಂದರೆ ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಸ್ಥಳಾಂತರದ ಪ್ರಕ್ರಿಯೆಯನ್ನು ವಿವರಿಸುವುದು. ಆದ್ದರಿಂದ ಮತ್ತೊಮ್ಮೆ ನಾವು ಪ್ರೋಟೀನ್ ಸಂಶ್ಲೇಷಣೆಯನ್ನು ಸ್ವಲ್ಪ ವಿವರವಾಗಿ ನೋಡಿದ್ದೇವೆ ಮತ್ತು ಇಲ್ಲಿ ಸ್ಥಳಾಂತರವು ಪ್ರೋಟೀನ್ ಸಂಶ್ಲೇಷಣೆಯಲ್ಲಿನ ಘಟಕದಲ್ಲಿ ಒಂದು ಪ್ರಮುಖ ಭಾಗವಾಗಿದೆ. ಆದ್ದರಿಂದ ಏನಾಗುತ್ತದೆ ಎಂದರೆ, ಒಮ್ಮೆ ಟಿಆರ್ಎನ್ಎ ಪಿ ಬೈಂಡಿಂಗ್ ಸೈಟ್ ಅನ್ನು ಆಕ್ರಮಿಸಿಕೊಂಡರೆ ಮತ್ತು ಈಗ ಅದು ಪೆಪ್ಟೈಡ್ ಬಂಧವನ್ನು ರೂಪಿಸುತ್ತದೆ ಮತ್ತು ನಂತರ ಪಿ ಬೈಂಡಿಂಗ್ ಸೈಟ್ನಲ್ಲಿ ಟಿಆರ್ಎನ್ಎ ನಿರ್ಗಮಿಸುತ್ತದೆ ಮತ್ತು ರೈಬೋಸೋಮ್ ಎಂಆರ್ಎನ್ಎಯ ಉದ್ದಕ್ಕೂ ಚಲಿಸುತ್ತದೆ. ಆದ್ದರಿಂದ ಈ ಪ್ರಕ್ರಿಯೆಯಲ್ಲಿ ಈ ಟಿಆರ್ಎನ್ಎ ಹೊರಡಲಿದೆ ಮತ್ತು ಹೊಸ ಟಿಆರ್ಎನ್ಎ ಒಳಗೆ ಬಂದು ಎ ಬೈಂಡಿಂಗ್ ಸೈಟ್ಗೆ ಬಂಧಿಸಬೇಕು, ಆದರೆ ಈ ಅಣು ಬಲಕ್ಕೆ ಬದಲಾಗಬೇಕು. ಆದರೆ ಈ ಉಪನ್ಯಾಸದಲ್ಲಿ ನಾವು ಬಂಧನದಿಂದ ಸೀಕ್ವೆನ್ಸ್ಗೊಳಿಸುವ ವಿಭಿನ್ನ ವಿಧಾನದ ಬಗ್ಗೆ ಮಾತನಾಡಲಿದ್ದೇವೆ. ಆದ್ದರಿಂದ ಇದು ಪ್ರೋಟೀನ್ ಸಂಶ್ಲೇಷಣೆಯ ಅತ್ಯಂತ ನಿರ್ಣಾಯಕ ಅಂಶವಾಗಿದೆ, ಏಕೆಂದರೆ ಹೊಸ ಪ್ರೋಟೀನ್ ರೂಪುಗೊಂಡ ನಂತರ ಅದು ಸ್ಥಳಾಂತರಿಸಲಾಗುತ್ತದೆ ಮತ್ತು ಅದು ಅಂತಿಮ ಹಂತದಲ್ಲಿ ಸ್ಟಾಪ್ ಕೋಡಾನ್ ಆಗಿ ಕಾಣಿಸಿಕೊಳ್ಳುತ್ತದೆ. ಮೊದಲ ತಲೆಮಾರಿನ ಸೀಕ್ವೆನ್ಸ್ ತಂತ್ರಜ್ಞಾನಕ್ಕೆ ಹೋಲಿಸಿದರೆ ಥ್ರೋಪುಟ್ ವಿಷಯದಲ್ಲಿ ಉತ್ತಮವಾಗಿವೆ. ಮುಂದಿನ ಪ್ರಶ್ನೆ: ಈ ಕೆಳಗಿನ ಸಂಯುಕ್ತಗಳು ಆಂಟಿವೈರಲ್ ಔಷಧಿಗಳಾಗಿವೆ ಮತ್ತು ಅವು ನೈಸರ್ಗಿಕ ನ್ಯೂಕ್ಲಿಯೋಸೈಡ್ಗಳನ್ನು ಅನುಕರಿಸುತ್ತವೆ. ಆದ್ದರಿಂದ ಅವುಗಳನ್ನು ಇಲ್ಲಿ ತೋರಿಸಲಾಗಿದೆ. ಅವು ಯಾವ ನ್ಯೂಕ್ಲಿಯೋಸೈಡ್ಗಳನ್ನು ಅನುಕರಿಸುತ್ತವೆ? ಆದ್ದರಿಂದ ಇಲ್ಲಿ ಕೋರ್ಸ್ನ ನಂತರದ ಭಾಗದಲ್ಲಿ ಈ ಔಷಧಿಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಕೆಲವು ಉದಾಹರಣೆಗಳನ್ನು ನಾವು ವಿವರವಾಗಿ ನೋಡುತ್ತೇವೆ, ಆದರೆ ಅವು ಯಾವ ನ್ಯೂಕ್ಲಿಯೋಸೈಡ್ಗಳನ್ನು ಅನುಕರಿಸುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಇಲ್ಲಿ ಪ್ರಶ್ನೆ ನಮ್ಮನ್ನು ಕೇಳುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಉತ್ತರಿಸಲು ನಾವು ಮೊದಲು ಇರುವ ನೈಸರ್ಗಿಕ ನ್ಯೂಕ್ಲಿಯೋಸೈಡ್ಗಳನ್ನು ಹೊರತೆಗೆಯೋಣ ಮತ್ತು ಇದರಿಂದ ಇಲ್ಲಿ ಅಡೆನಿನ್ನ ರಚನೆ, ಗ್ವಾನೈನ್ನ ರಚನೆ, ಥೈಮಿನ್ನ ರಚನೆ ಮತ್ತು ಸೈಟಿಡಿನ್ ರಚನೆಯಾಗಿದೆ ಎಂದು ನಾವು ಇಲ್ಲಿ ನೋಡುತ್ತೇವೆ. ಆದ್ದರಿಂದ ನಾವು ಮೊದಲ ಉದಾಹರಣೆಯಿಂದ ಪ್ರಾರಂಭಿಸೋಣ. ಆದ್ದರಿಂದ ಇಲ್ಲಿ ನನಗೆ ಈ ಸಂಯುಕ್ತವು ಗ್ವಾನೈನ್ನಂತೆ ಕಾಣುತ್ತದೆ. ಆದ್ದರಿಂದ ಇದು ಗ್ವಾನೈನ್ ಅನ್ನು ಅನುಕರಿಸುತ್ತದೆ ಇಲ್ಲಿ ತೋರಿಸಿರುವಂತೆ, ಮತ್ತು ಈ ಸಂಯುಕ್ತವು ಸೈಟಿಡಿನ್ ತರಹದ ಅಣುವನ್ನು ಹೊಂದಿದೆ. ಆದ್ದರಿಂದ ನಾವು ಇದನ್ನು ಹೇಗೆ ಹೊಂದಿಸುತ್ತೇವೆ ಮತ್ತು ಕೊನೆಯ ಸಂಯುಕ್ತವು ಥೈಮಿನ್ ಅನ್ನು ಅನುಕರಿಸುತ್ತಿದೆ. ಆದ್ದರಿಂದ ಈ ಆಂಟಿವೈರಲ್ ಅಣುಗಳೊಂದಿಗೆ ನಾವು ಏನನ್ನು ನಿರೀಕ್ಷಿಸಬಹುದು ಎಂದರೆ, ಅವು ತಳಕ್ಕೆ ಒಂದೇ ರೀತಿಯ ರಚನೆಯನ್ನು ಹೊಂದಿರುವುದರಿಂದ ಪೂರಕ ಬೇಸ್ಗಳ ನಡುವೆ ಸಂಭವಿಸುವ ಹೈಡ್ರೋಜನ್ ಬಂಧವು ಹೋಲುತ್ತದೆ. ಆದ್ದರಿಂದ ಆಂಟಿವೈರಲ್ ಔಷಧಿಗಳು ಈ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ನಾವು ಇದನ್ನು ಕೋರ್ಸ್ನ ನಂತರದ ಭಾಗದಲ್ಲಿ ಹೆಚ್ಚು ವಿವರವಾಗಿ ನೋಡುತ್ತೇವೆ. ಸೂಪರ್ ಕಾಯಿಲಿಂಗ್ ಏಕೆ ಮುಖ್ಯ ಅಥವಾ ಅತ್ಯಗತ್ಯ? ಆದ್ದರಿಂದ ಡಿಎನ್ಎ ಸೂಪರ್ ಕಾಯಿಲಿಂಗ್ ಬಹಳ ಮುಖ್ಯವಾಗಿದೆ, ಏಕೆಂದರೆ ಇದು ಡಿಎನ್ಎಯ ತೃತೀಯ ರಚನೆಗೆ ಸಹಾಯ ಮಾಡುತ್ತದೆ. ಈಗ ಡಿಎನ್ಎ ಅತ್ಯಂತ ಉದ್ದವಾದ ಅಣುವಾಗಿದೆ ಮತ್ತು ಅದು ರೇಖೀಯ ಅಣುವಾಗಿ ಅಸ್ತಿತ್ವದಲ್ಲಿದ್ದರೆ ಜೀವಕೋಶದ ನ್ಯೂಕ್ಲಿಯಸ್ನಲ್ಲಿ ಹೊಂದಿಕೊಳ್ಳುವುದಿಲ್ಲ. ಆದ್ದರಿಂದ ನೀವು ಡಿಎನ್ಎಯನ್ನು ರೇಖೀಯ ಅಣುವಾಗಿ ತೆಗೆದುಕೊಂಡರೆ ಅದು ಅತ್ಯಂತ ಉದ್ದವಾಗಿರುತ್ತದೆ. ಇದರಿಂದ ಏನಾಗುತ್ತದೆ ಎಂದರೆ, ಅದು ನ್ಯೂಕ್ಲಿಯಸ್ಗೆ ಹೊಂದಿಕೊಳ್ಳಬಹುದಾದ ಹೆಚ್ಚು ಸಾಂದ್ರವಾದ 3 ಆಯಾಮದ ಆಕಾರದಲ್ಲಿ ಸುರುಳಿಯಾಗಿರುತ್ತದೆ ಮತ್ತು ಈ ಪ್ರಕ್ರಿಯೆಯನ್ನು ಸೂಪರ್ ಕಾಯಿಲಿಂಗ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ನ್ಯೂಕ್ಲಿಯಸ್ ನಲ್ಲಿ ಆನುವಂಶಿಕ ವಸ್ತುವನ್ನು ಹೊಂದಿಸಲು ಸೂಪರ್ ಕಾಯಿಲಿಂಗ್ ಬಹಳ ಮುಖ್ಯವಾಗಿದೆ. ಮುಂದಿನ ಪ್ರಶ್ನೆ: ಎನ್ಆರ್ಎನ್ಎ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸುವುದು. ಇದು ನಮಗೆ ತಿಳಿದಿರುವಂತೆ ಎನ್ಆರ್ಎನ್ಎ ಮೂಲತಃ ಮೆಸೆಂಜರ್ ಆರ್ಎನ್ಎ ಆಗಿದೆ ಮತ್ತು ಮೆಸೆಂಜರ್ ಆರ್ಎನ್ಎ ಎಂದರೇನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಮೆಸೆಂಜರ್ ಆರ್ಎನ್ಎ ಡಿಎನ್ಎಯಿಂದ ಪ್ರೋಟೀನ್ ಸಂಶ್ಲೇಷಣೆಯ ಯಂತ್ರೋಪಕರಣಗಳಿಗೆ ಸಂದೇಶವನ್ನು ತೆಗೆದುಕೊಳ್ಳುತ್ತದೆ. ಈ ಪ್ರಕ್ರಿಯೆಯನ್ನು ಪ್ರತಿಲೇಖನ ಎಂದು ಕರೆಯಲಾಗುತ್ತದೆ. ಪ್ರತಿಲೇಖನವು ಡಿಎನ್ಎಯಿಂದ ಸಂಕೇತವನ್ನು ಬಳಸಿಕೊಂಡು ಎಂಆರ್ಎನ್ಎ ಅನ್ನು ಉತ್ಪಾದಿಸುವ ಒಂದು ಪ್ರಕ್ರಿಯೆಯಾಗಿದೆ ಮತ್ತು ಇದು ಡಿಎನ್ಎಯಲ್ಲಿನ ಮಾಹಿತಿಯನ್ನು ವರ್ಗಾಯಿಸಲು ಮತ್ತು ಪ್ರೋಟೀನ್ ಸಂಶ್ಲೇಷಣೆ ಸಂಭವಿಸುವ ರೈಬೋಸೋಮ್ ಅಥವಾ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ಕಳುಹಿಸಲು ನಮಗೆ ಅನುವು ಮಾಡಿಕೊಡುತ್ತದೆ. ಆದ್ದರಿಂದ ಪ್ರೋಟೀನ್ ಸಂಶ್ಲೇಷಣೆಯ ಪ್ರಕ್ರಿಯೆಯನ್ನು ಅನುವಾದ ಎಂದು ಕರೆಯಲಾಗುತ್ತದೆ.
ಅಲ್ಲಿ ಎಂಆರ್ಎನ್ಎ ತನ್ನೊಂದಿಗೆ ಸಾಗಿಸುವ ಈ ಕೋಡ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಅಲ್ಲಿನ ರೈಬೋಸೋಮ್ಗೆ ಹೋಗುತ್ತದೆ ಮತ್ತು ಅದನ್ನು ಪ್ರೋಟೀನ್ ಅನ್ನು ಉತ್ಪಾದಿಸಲು ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಪರಿವರ್ತಿಸಲಾಗುತ್ತದೆ. ಆದ್ದರಿಂದ ಎಂಆರ್ಎನ್ಎ ಕಾರ್ಯನಿರ್ವಹಿಸುತ್ತದೆ. ಜೀನ್ ಅನ್ನು ಬಹಿರಂಗಪಡಿಸುವ ಮೂಲಕ ಪ್ರತಿಲೇಖನವು ಮೊದಲು ನಡೆಯುತ್ತದೆ ಮತ್ತು ನಂತರ ಎಂಆರ್ಎನ್ಎಯನ್ನು ಇಲ್ಲಿ ಸಂಶ್ಲೇಷಿಸಲಾಗುತ್ತದೆ ಮತ್ತು ನಂತರ ಎಂಆರ್ಎನ್ಎ ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ನಾವು ಮೊದಲೇ ಚರ್ಚಿಸಿದಂತೆ ಅದರ ಪಾತ್ರವು ಅಗತ್ಯವಾದ ಸಂಕೇತವನ್ನು ನ್ಯೂಕ್ಲಿಯಸ್ನಿಂದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಂದು ಕರೆಯಲ್ಪಡುವ ಸೆಲ್ಯುಲಾರ್ ಆರ್ಗನೆಲ್ ಸಾಗಿಸುವುದು. ಡಿಎನ್ಎ ಟೊಪೊಯಿಸೊಮೆರೇಸ್ ಐಗೆ ಟೈರೋಸಿನ್ ಶೇಷವನ್ನು ಫೆನೈಲಾಲೈನ್ ಆಗಿ ಪರಿವರ್ತಿಸಿದರೆ ಅದರ ಕಾರ್ಯವು ಸಂಪೂರ್ಣವಾಗಿ ಕಳೆದುಹೋಗುತ್ತದೆ. ಇದರಿಂದ ನಿಮ್ಮ ತೀರ್ಮಾನವೇನು? ಆದ್ದರಿಂದ ಮತ್ತೆ ನಾವು ಹಿಂದಿನ ತರಗತಿಗಳಲ್ಲಿ ನೋಡಿದ್ದನ್ನು ಮುಂದುವರಿಸುತ್ತಿದ್ದೇವೆ. ಪ್ರೋಟೀನ್ನ ಕಾರ್ಯವನ್ನು ನಾವು ಅರ್ಥಮಾಡಿಕೊಳ್ಳುವ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಡಿಎನ್ಎ ಟೊಪೊಯಿಸೊಮೆರೇಸ್ 2 ಅನ್ನು ಸೈಟ್ ಡೈರೆಕ್ಟೆಡ್ ಮ್ಯೂಟಾಜೆನೆಸಿಸ್ ಎಂದು ಕರೆಯಲಾಗುತ್ತದೆ. ಮತ್ತು ಈ ಸೈಟ್ ಡೈರೆಕ್ಟೆಡ್ ಮ್ಯೂಟಾಜೆನೆಸಿಸ್ ಮೂಲಭೂತವಾಗಿ ಪ್ರೋಟೀನ್ ನನ್ನು ಬದಲಾಯಿಸುತ್ತದೆ, ಅಮೈನೋ ಆಸಿಡ್ ಅವಶೇಷವನ್ನು ಮತ್ತೊಂದು ಅಮೈನೋ ಆಸಿಡ್ ಅವಶೇಷದೊಂದಿಗೆ ಬದಲಾಯಿಸುತ್ತದೆ. ಆದ್ದರಿಂದ ಇಲ್ಲಿನ ಟೈರೋಸಿನ್ ಅನ್ನು ಫೆನೈಲಾಲೈನ್ನಿಂದ ಬದಲಾಯಿಸಿದರೆ ಡಿಎನ್ಎ ಟೊಪೊಯಿಸೊಮರ್ 2 ನ ಚಟುವಟಿಕೆಯು ಬಹುತೇಕ ಸಂಪೂರ್ಣವಾಗಿ ಕಳೆದುಹೋಗುತ್ತದೆ. ಆದ್ದರಿಂದ ಟೈರೋಸಿನ್ ಶೇಷವು ಡಿಎನ್ಎ ಟೊಪೊಯಿಸೊಮೆರೇಸ್ ಐ ಚಟುವಟಿಕೆಯ ಪ್ರಮುಖ ಭಾಗವಾಗಿರಬೇಕು. ಇದನ್ನು ನಾವು ಈಗಾಗಲೇ ತರಗತಿಯಲ್ಲಿ ಕಲಿತಿದ್ದು ಟೊಪೊಯಿಸೊಮರೇಸ್ ಐ ಒಂದು ಸಸ್ತನಿ ಕಿಣ್ವವಾಗಿದ್ದು ಅದು ಡಿಎನ್ಎಯ ಪರಿಣಾಮಕಾರಿ ಪುನರಾವರ್ತನೆಗೆ ನಿರ್ಣಾಯಕವಾಗಿದೆ. ಆದ್ದರಿಂದ ಈ ಕಿಣ್ವವು ಡಿಎನ್ಎಯ ಭಾಗಗಳಿಗೆ ಬಂಧಿಸುತ್ತದೆ, ಅಲ್ಲಿ ಡಬಲ್ ಹೆಲಿಕ್ಸ್ನ 2 ಪ್ರದೇಶಗಳು ಹತ್ತಿರದಲ್ಲಿರುತ್ತವೆ. ನಂತರ ಕಿಣ್ವವು ಈ ಡಿಎನ್ಎಯ ಡಬಲ್ ಹೆಲಿಕ್ಗಳಲ್ಲಿ ಒಂದಕ್ಕೆ ಬಂಧಿಸುತ್ತದೆ ಮತ್ತು ಟೈರೋಸಿನ್ ಅವಶೇಷಗಳನ್ನು ಡಿಎನ್ಎಯ 2 ಎಳೆಗಳನ್ನು ಬಲಕ್ಕೆ ನಿಕ್ ಮಾಡಲು ಬಳಸಲಾಗುತ್ತದೆ. ಆದ್ದರಿಂದ ಈ ಟೈರೋಸಿನ್ ಶೇಷವು ಇಲ್ಲಿ ಏನು ಮಾಡುತ್ತದೆ ಎಂದರೆ ಅದು ಇಲ್ಲಿ ಈ ಫಾಸ್ಫೇಟ್ ಡಯಾಸ್ಟೋಲ್ ಬಂಧದೊಂದಿಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ಒಂದು ನಿಕ್ ಅನ್ನು ಉತ್ಪಾದಿಸುತ್ತದೆ, ಏಕೆಂದರೆ ನೀವು ಈಗ ಒಂದೇ ಸ್ಟ್ರಾಂಡ್ನ ಪ್ರತ್ಯೇಕತೆಯನ್ನು ಹೊಂದಿದ್ದೀರಿ, ಅಲ್ಲಿ ಒಂದು ನಿಕ್ ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ನೀವು ಈಗ ಈ ಹೈಡ್ರಾಕ್ಸಿಲ್ ಗುಂಪಿನ ಈ ಟೈರೋಸಿನ್ ಶೇಷವನ್ನು ರೂಪಾಂತರಿಸಿದರೆ ಅದು ಬಹಳ ನಿರ್ಣಾಯಕವಾಗಿದೆ. ನೀವು ಇದನ್ನು ತೆಗೆದುಹಾಕಿದರೆ ಮತ್ತು ಫೆನೈಲಾಲೈನ್ ಅನ್ನು ಮಾತ್ರ ಬಳಸಿದರೆ ಈ ಪ್ರತಿಕ್ರಿಯೆ ಸಂಭವಿಸುವ ಸಾಧ್ಯತೆಯಿಲ್ಲ ಮತ್ತು ಆದ್ದರಿಂದ ಕಿಣ್ವವು ತನ್ನ ಚಟುವಟಿಕೆಯನ್ನು ಕಳೆದುಕೊಳ್ಳುತ್ತದೆ. ಮುಂದಿನ ಪ್ರಶ್ನೆಯೆಂದರೆ ರೈಬೋಸೋಮ್ನಲ್ಲಿ 60 ಉಪಘಟಕ ಮತ್ತು 40 ಉಪಘಟಕಗಳು ಏಕೆ ಸೇರಿ 80 ಉಪಘಟಕವನ್ನು ರೂಪಿಸುತ್ತವೆ? ಈಗ ನಾನು 60 ಮತ್ತು 40 ಅನ್ನು ಸಂಯೋಜಿಸಿದರೆ ನಾನು 100 ಅನ್ನು ಪಡೆಯಬೇಕು, ಆದರೆ ನಾನು ನಿಜವಾಗಿಯೂ 80 ಅನ್ನು ಪಡೆಯುತ್ತೇನೆ. ಆದ್ದರಿಂದ ಇದಕ್ಕೆ ಉತ್ತರವೆಂದರೆ ಎಸ್ ಎಂದರೆ ಸ್ವೆಟ್ಬರ್ಗ್. ಆದ್ದರಿಂದ ಸ್ವೆಟ್ಬರ್ಗ್ ಘಟಕವು ಮೆಟ್ರಿಕ್ ಅಲ್ಲದ ಘಟಕವಾಗಿದ್ದು ಇದನ್ನು ಸೆಡಿಮೆಂಟೇಷನ್ ಗುಣಾಂಕ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಸ್ವೆಟ್ಬರ್ಗ್ ಸೆಡಿಮೆಂಟೇಷನ್ ದರದ ಆಧಾರದ ಮೇಲೆ ಕಣದ ಗಾತ್ರದ ಅಳತೆಯನ್ನು ನೀಡುತ್ತದೆ, ಅಂದರೆ ನಿರ್ದಿಷ್ಟ ಗಾತ್ರ ಮತ್ತು ಆಕಾರದ ಕಣವು ದ್ರಾವಣದ ಕೆಳಭಾಗಕ್ಕೆ ಎಷ್ಟು ವೇಗವಾಗಿ ನೆಲೆಗೊಳ್ಳುತ್ತದೆ. ಆದ್ದರಿಂದ ಸ್ವೆಟ್ಬರ್ಗ್ ವಾಸ್ತವವಾಗಿ ಸಮಯದ ಅಳತೆಯಾಗಿದೆ ಮತ್ತು ಇದನ್ನು ನಿಖರವಾಗಿ 10⁻13 ಸೆಕೆಂಡುಗಳು ಎಂದು ವ್ಯಾಖ್ಯಾನಿಸಲಾಗಿದೆ, ಇದು ವಾಸ್ತವವಾಗಿ 100 ಫೆಮ್ಟೋಸೆಕೆಂಡುಗಳು. ಆದ್ದರಿಂದ ಸ್ವೆಟ್ಬರ್ಗ್ ಘಟಕಗಳು ನೇರವಾಗಿ ಅಡಿಟಿವ್ ಆಗಿರುವುದಿಲ್ಲ, ಏಕೆಂದರೆ ಅವು ಸೆಡಿಮೆಂಟೇಷನ್ ದರವನ್ನು ಪ್ರತಿನಿಧಿಸುತ್ತವೆ ಮತ್ತು ತೂಕವನ್ನು ಪ್ರತಿನಿಧಿಸುವುದಿಲ್ಲ, ಮತ್ತು ಆದ್ದರಿಂದ 60 ಸಬ್ಯೂನಿಟ್ ಮತ್ತು 40 ಸಬ್ಯೂನಿಟ್ ಅನ್ನು ಸಂಯೋಜಿಸಿ ಹೊಸ ಸಬ್ಯೂನಿಟ್ ಅನ್ನು ರೂಪಿಸುವುದು ಸಾಕಷ್ಟು ತಾರ್ಕಿಕವಾಗಿದೆ. ಇದು ಈ 2ಕ್ಕಿಂತ ಹೆಚ್ಚಿನ ದರದಲ್ಲಿ ಸೆಡಿಮೆಂಟ್ ಮಾಡಬಹುದು, ಏಕೆಂದರೆ ಅವು ಬಹುಶಃ ದೊಡ್ಡದಾಗಿರುತ್ತವೆ, ಆದರೆ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ.